ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಟ್ರ್ಯಾಕ್ಟರ್ ಹಂಗೆ ಕಿತ್ತಾಡ್ಕೊಂಡು ಸತ್ತಿರಿ. ರೋಡ್ ಕೆಲಸ ನೀನು ಕೊಟ್ಟಿವ್ನಿ, ಬಾತ್ರೂಮ್ ಕೆಲಸ ಅವ್ನು ಕೊಡ್ತಾನೆ, ಮಾಡ್ಕೊಳ್ಳಿ ಕೇಳಿ ಅಡ್ಜಸ್ಟ್ ಮಾಡ್ಕೊಂಡು ಒಡ್ಡಿ ತಾವು ತಂದು ನಮ್ಗೆ ಜೀವ ತಿಂತೀರಿ ನೀವು. ತಡಲ ನಾನು ಮಾಡ್ತೀನಿ ತಡಲ. ಮಾತಾಡ್ಬೇಕು ನಿಮ್ಮ ಹತ್ರ. ಅಯ್ಯೋ ಅದಕ್ಕೆ ಯಾಕಮ್ಮಿ ಇಷ್ಟೊಂದು ಪಿಟಿಗೆ ಹಾಕಿ ಹೇಳೋದೇನು? ಅಲ್ಲ, ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಲದಿ ತುಂಬಿಕೊಂಡಿದ್ಯಾ ಅಂತ ಕೇಳಬೇಕಾಗಿತ್ತು ನಾನು. ಯಾಕೆಂದ್ರೆ ಮನೆಯವರೆಲ್ಲರೂ ಕೂಡ ಒಂದು ನಿರ್ಧಾರ ತಗೊಂಡಿದ್ರೆ ನೀವು ಅದಕ್ಕೆ ವಿರುದ್ಧವಾಗಿ ಏನೋ ಮಾಡಬೇಕು ಅಂತ ಹೋಗ್ತಾ ಇದ್ದೀರಲ್ಲ, ಅದಕ್ಕೆ. ನೋಡಮ್ಮಿ, ಅಪ್ಪ ಅವನಿಗೆ ಭಾವನ ಅನ್ಕೊಂಡ್ರೆ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ನನ್ನ ತಮ್ಮ ಸಿದ್ದುಗೆ ಭಾವನ ಅನ್ಕೊಂಡ್ರೆ ಇಷ್ಟ ಅದೇ. ಅವನು ಇಷ್ಟಪಟ್ಟಿರೋ ಹುಡುಗಿನ ಯಾಕಮ್ಮಿ ಬಿಟ್ಬಿಡ್ಬೇಕು? ಅವರಿಬ್ರಿಗೇನೋ ಸರಿ ಗೊತ್ತಾಯಿಲ್ಲ ಅಂತ ಅಂದಿದ್ರೆ ನಾನೇ ಅವರಿಬ್ರನ್ನು ದೂರ ಮಾಡಿ ನಿಮ್ಮ ಪಾಡಗೆ ನೀನಿರವ, ನಿನ್ನ ಪಾಡಗೆ ನೀನಿರಲ್ಲ ಅಂತ ನಾನೇ ದೂರ ಮಾಡ್ಬಿಡ್ತಾ ಇದ್ದೆ. ಅವರಿಬ್ರು ಚಂದ ಆಗವ್ರೆ, ಖುಷಿಯಾಗವ್ರೆ, ಅದನ್ನ ನೋಡಿ ಖುಷಿ ಪಡಿ. ಯಾಕೆ ಹಿಂಗೆ ಭಾಳ ಹಾಳು ಮಾಡಕ್ಕೆ ನೋಡಿರಿ? ಅಲ್ಲ ಕಣಮ್ಮಿ, ನೀನು ಹಿಂಗೆಲ್ಲ ಮಾತಾಡ್ತಾ ಇರೋದು ನೋಡಿದ್ರೆ ಅವರಿಬ್ರನ್ನೂ ದೂರ ಮಾಡೋಕ್ಕೆ ಅಪ್ಪ ಅವನ ಜೊತೆ ನೀನು ಕೈ ಜೋಡಿಸಿರಂಗೆ ಕಾಣ್ತದೆ. ಒಂದು ತಿಳ್ಕೊಳಮ್ಮಿ, ನೀನು ಈ ಮನೆಗೆ ಸೊಸೆಯಾಗೆ ಬಂದಿರೋಳು, ನಿನಗೂ ಹಿಂಗೆ ಆಗಿದ್ದಿದ್ರೆ ಸುಮ್ಮನಿರ್ತಿದ್ದ? ಪಾಪ ಏನೂ ತಪ್ಪೇ ಮಾಡದೇ ಇರೋ ಹುಡುಗಿನ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿರಲ್ಲ, ನಿಮ್ಗೆ ಏನು ಬಂದಿತ್ತು ದೊಡ್ಡ ರೋಗ? ದೊಡ್ಡ ರೋಗ ಬಂದಿರೋದು ನಮಗಲ್ಲ, ನಿಮಗೆ. ಯಾಕೆ ಹೇಳಿ? ಮನೆಯವರೆಲ್ಲರೂ ಒಂದು ದಾರಿನಲ್ಲಿ ನಡೀತಾ ಇದ್ರೆ ನಂದೇ ಒಂದು ದಾರಿ ಅಂತ ಹುಚ್ಚುಚ್ಚಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಅದಕ್ಕೆ. ಮನೆಯಲ್ಲಿ ಎಲ್ಲರೂ ಹೇಗಿರ್ತಾರೋ ನಾವು ಹಾಗಿರ್ಬೇಕು, ಅದನ್ನೇ ಒಳ್ಳೆತನ ಅಂತ ಕರೆಯೋದು. ನೀನು ಮಾಡ್ತಾ ಇರೋದು ಒಳ್ಳೆ ಕೆಲಸವಾ? ಈ ಒಳ್ಳೆ ಕೆಲಸಕ್ಕೆ ನೀನು ಕೈ ಜೋಡಿಸ್ತಾ ಇದೆಯಾ? ಯಾರು 4 ಜನಕ್ಕೆ ಒಪ್ಪಿಸ್ಬಿಟ್ರೆ ಮಾಕ್ ಹೋಗ್ಬಿಡ್ತಾರೆ. ಅಲ್ಲ ಕಣಮಿ, ತಪ್ಪು ಮಾಡೋದಷ್ಟೇ ಅಲ್ಲ, ತಪ್ಪು ನಡೆಯುವಾಗ ಅದನ್ನ ನೋಡಿ ತಪ್ಪು ಅಂತ ಹೇಳದೇ ಇದ್ರೂ ಕೂಡ ಅದು ದೊಡ್ಡ ತಪ್ಪೆಯ. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಹಿಂಗೆ ಕೆಟ್ಟದ್ದು ಬಯಸ್ತೀಯಲ್ಲ, ನಿನಗೇನು ಅನ್ಸಕ್ಕಿಲ್ವೇ ನಮ್ಮಿ? ನನಗೇನೋ ನೀನು ನಡ್ಕೋತಾರ ರೀತಿ ಸರಿ ಅನ್ನಿಸ್ತಲ್ಲ ಕಣಮ್ಮಿ. ಬಿಡು. ಸರಿ ಅನ್ಸೋದು ಇಲ್ಲ, ಸರಿ ಇದ್ದವ್ರಿಗೆ ಸರಿಯಾಗಿರೋದು ಸರಿ ಅಂತ ಅನ್ಸುತ್ತೆ. ನೀವೆಲ್ಲ ನೆಟ್ಟಿಗಿದ್ದೀರಾ ಅಂತ ನಿಮ್ಗೆ ಅನ್ಸ್ಬೇಕು. ನೋಡ್ರಿ, ಅತ್ತೆ ಮಾವ ಎಲ್ಲರೂ ಸೇರಿ ನನ್ನನ್ನು ಆಯ್ಕೆ ಮಾಡಿ ಇಷ್ಟಪಟ್ಟು ನಿಮಗೆ ಮದುವೆ ಮಾಡಿ, ಹೀಗಿರ್ಬೇಕಾದ್ರೆ ಅವರೆಲ್ಲರೂ ಏನು ಇಷ್ಟಪಡ್ತಾರೋ ನಾನು ಅದನ್ನೇ ಮಾಡ್ತೀನಿ ಅಲ್ವಾ? ಇದೇ ತಾನೇ ನ್ಯಾಯ. ಅವಳಾಗ ಏನೋ ಪ್ಲಾನ್ ಮಾಡಿ ಐಡಿಯಾ ಮಾಡಿ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ರು, ಅದಕ್ಕೆ ಎಲ್ಲರೂ ಕ್ಯಾಕರ್ ಸುಟ್ಟು ಅವಳನ್ನ ಮನೆಯಿಂದ ಆಚೆ ಹಾಕಿದ್ರು. ಈಗ ನೀವು ನೋಡಿದ್ರೆ ಮನೆಯವ್ರಿಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟು ಅವಳು ಯಾರು ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಸರಿಯಾಗಿರೋದು ಮಾಡ್ತಾ ಇರೋದು ಯಾರು? ನಾನಾ ನೀವಾ? ಅಂದ ಅಲ್ಲ, ಒಳ್ಳೆಯದೇ ಮಾಡ್ತಾ ಇದೀಯ. ಮಾತಿನ ವರಸೇನ ನನಗೆ ಅರ್ಥ ಆಯ್ತಲ್ಲ. ಅವಾಗ ಒಂಥರ ಇರ್ತೀಯ, ಇವಾಗ ಒಂಥರ ಇರ್ತೀಯ. ನೀನೇನು ಒಳ್ಳೆಯವಳ ಕೆಟ್ಟವಳ ಅನ್ನೋದೇ ಚೆಕ್ ಮಾಡೋಕ್ಕಾಯ್ತಲ್ಲ. ಏನೋ ಮಾಡವ, ನಿಮ್ಗೆ ಇಷ್ಟ ಬಂದು. ಇಲ್ಲಿವರೆಗೂ ನಾನು ಒಂದು ಮುಖ ನೋಡಿದ್ದೀರಾ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ತೋರಿಸ್ತೀನಿ ನಾನು ಏನು, ನನ್ನ ಉದ್ದೇಶ ಏನು ಅಂತ ಎಲ್ಲರೂ ನೋಡ್ತೀರಾ. ಇದು ಇದ್ರ ಮೊದಲನೇ ಹೆಜ್ಜೆ. ಸಿದ್ದು ಭಾವನಾನ ಮನೆಯಿಂದ ಹೊರಗೆ ಹಾಕಿರೋದು. ನೆಕ್ಸ್ಟು ಹರೀಶು ಸಿಂಚನ, ಆಮೇಲೆ ಮನೇಲಿರೋ ಒಬ್ಬೊಬ್ಬರ ಮೇಲೆ ಸೇಡು ತೀರಿಸ್ಕೊತೀನಿ. ಅದೇ ಮಾವ, ನೀವಿಬ್ರು ನಾಳಿದ್ದು ಬರಲೇಬೇಕು. ನೀವು ಬಂದರೆ ನನಗೆ ಖುಷಿ. ಖಂಡಿತ ಬರ್ತೀವಳಿ ಅಂದರೆ. ಹೌದು ಅಳಿ ಅಂದರೆ, ನೀವು ಸಂತೋಷವಾಗಿರೋದನ್ನು ನೋಡಿ ಎಷ್ಟೋ ದಿವಸಗಳಾಗೋಯ್ತು. ಖಂಡಿತ ಬರ್ತೀವಿ. ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ, ಅಡುಗೆ ಮಾಡಿಬಿಡ್ತೀನಿ. ಅಯ್ಯೋ ಬೇಡ ಅತ್ತೆ, ಈಗ ವೆಂಕಿ ಚೆಲ್ವಿ ಇಬ್ಬರು ಬರ್ತಾರೆ ಅಂತ ಹೇಳಿದ್ಮೇಲೆ ನನಗೊಂದು 3 ದಿನ ಊಟನೇ ಬೇಡ ಅಂತ ಅನಿಸಿದೆ ನೋಡಿ. ಹೊರಡೋಣವಾ? ಒಂದೇ ಒಂದು ನಿಮಿಷ. ಹೇಳಪ್ಪ ಜಯಂತ್. ಹಾಂ ಶಾಂತಮ್ಮ, ಮನೆಗೆ ಗೆಸ್ಟ್ ಬರ್ತಿದ್ದಾರೆ, ನೀವು ಸ್ಪೆಷಲ್ ಅಡುಗೆ ಮಾಡಿ. ಹಾಂ ಸರಿನಪ್ಪ. ಇವನು ಗೆಸ್ಟ್ನ ಕರ್ಕೊಂಡು ಬರ್ತೀನಿ ಅಂತ ತಮಾಷೆಗೆ ಹೇಳ್ತಿದ್ದಾನೆ ಅಂದ್ಕೊಂಡೆ. ನಿಜವಾಗ್ಲೂ ಕರ್ಕೊಂಡು ಬರ್ತಿದ್ದಾನಲ್ಲಪ್ಪ. ಯಾರನ್ನ ಕರ್ಕೊಂಡು ಬರ್ತಾನೋ, ಏನು ಮಾಡ್ತಾನೋ ನನಗೊಂದು ಗೊತ್ತಾಗ್ತಿಲ್ವಲ್ಲ. ದೇವ್ರೆ, ನೀನೇ ಕಾಪಾಡಪ್ಪ. ಮಾವ, ಅತ್ತೆ,
ಒಳ್ಳೇದಾಗಲಿ ಲಿಯನ್, ಒಳ್ಳೇದಾಗಲಿ. ನಾವು ಬರ್ತೀವಿ, ಮರೀದೆ ಬನ್ನಿ. ಹಾಂ, ಖಂಡಿತ ಖಂಡಿತ. ಬನ್ನಿ ದಯವಿಟ್ಟು. ಬರ್ತೀನಿ, ಸಿಗೋಣ ಡೆಫಿನೆಟ್ಲಿ. ವಿಶ್ವ, ಮಗ ಒಂದು ನಿಮಿಷ ಮಾಡ್ತೀನಿ. ವಿಶ್ವ, ನನ್ನ ಕ್ಷಮಿಸ್ಬಿಡು ವಿಶ್ವ. ಏನಾಯ್ತು ತನು? ಯಾಕೆ ಅಳ್ತಾ ಇದೆಯಾ? ಐ ಆಮ್ ಸಾರಿ ವಿಶ್ವ. ತನು ಏನಾಯ್ತು? ನೀನು ಯಾಕೆ ಸಾರಿ ಕೇಳ್ತಿದ್ಯಾ? ಸಾರಿ ಕೇಳಂತ ನೀನೇನು ಮಾಡಿದ್ಯಾ? ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ವಿಶ್ವ. ನೋಡು, ಅತ್ತೆ ಚಂದನ್ ಅವ್ರನ್ನ ಮನೆ ಬಿಟ್ಟು ಕಳ್ಸೋಕೆ ಕಾರಣ ನಾನೇ. ಏನು ಹೇಳ್ತಾ ಇದ್ದ ತನು? ಹೌದು ವಿಶ್ವ, ನೀನು ಚಂದನ ಅವರು ಕೆಲವು ಸಲ ಮಾತಾಡೋದನ್ನ ನೋಡಿ ನೀವಿಬ್ರು ತುಂಬ ಕ್ಲೋಸ್ ಆಗಿದ್ದೀರಾ ಅಂತ ತಿಳ್ಕೊಂಡು ಅದನ್ನೆಲ್ಲ ಅತ್ತೆ ಹತ್ರ ಹೇಳ್ದೆ. ಅತ್ತೆ ಚಂದನ ಅವ್ರನ್ನ ಮನೆ ಬಿಟ್ಟು ಕಳ್ಸೋ ಹಾಗೆ ಮಾಡಿದ್ದು ನಾನೇ. ಪಾಪ ಚಂದನ ಅವರಿಷ್ಟೆಲ್ಲ ಕಷ್ಟಪಟ್ಟಿರೋದು ನನಗೆ ಗೊತ್ತೇ ಇರಲಿಲ್ಲ. ಆದರೆ ನೀನಾದರೂ ಹೇಳ್ಬೋದಿತ್ತಲ್ವೇನೋ. ನಾನು ಅವ್ರ ಬಗ್ಗೆ ಏನು ತಿಳ್ಕೊಳ್ದೆ ಅವ್ರ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನಾನೇ. ನನ್ನ ಕ್ಷಮಿಸ್ಬಿಡು ವಿಶ್ವ. ಅಲ್ಲ ತನು, ನಿನಗೆ ಯಾವಾಗ ಹೀಗೆ ಅನ್ನಿಸ್ತೋ ಆಗ ಬಂದು ನನ್ನ ಹತ್ರನೇ ಕೇಳಿದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ನೋಡಿ, ನಿನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೆ, ಅದು ಏನೋ ಹೋಗಿ ಇನ್ನೇನೋ ಆಯಿತು. ಇನ್ಯಾವತ್ತೂ ಹೀಗೆ ಮಾಡಬಾರ್ದು. ನಾನು ಕೇಳೋಣ ಅಂತಾನೆ ಇದ್ದೆ ವಿಶ್ವ. ಆದರೆ ನೀನೆಲ್ಲಿ ನನ್ನ ಅನುಮಾನಿಸ್ತಿದ್ಯೋ ಅಂದ್ಕೊಂಡು ನನ್ನ ದೂರ ಮಾಡಿಬಿಡ್ತೀಯ ಅನ್ನೋ ಭಯದಿಂದ ನಿನ್ನ ಕೇಳಿಲ್ಲ. ತನು, ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲಿ ಸಂಬಂಧ ಗಟ್ಟಿಯಾಗಿ ಉಳಿಯುತ್ತೆ. ಇವತ್ತೇ ಅಲ್ಲ, ಇನ್ಯಾವತ್ತೇ ಆದರೂ ನಿನ್ನ ಮನಸ್ಸಲ್ಲಿ ಎಳ್ಳಷ್ಟು ಡೌಟ್ ಬಂದ್ರೂ ಅಥವಾ ನಿನಗೆ ಏನೇ ಕೇಳಬೇಕು ಅನ್ಸಿದ್ರು ಡೈರೆಕ್ಟಾಗಿ ಬಂದು ನನ್ನ ಹತ್ರನೇ ಕೇಳು. ಆಗ ನಮ್ಮಿಬ್ಬರು ಸಂಬಂಧನೂ ಚೆನ್ನಾಗಿರುತ್ತೆ. ಆಯಿತು ವಿಶ್ವ, ಇನ್ಮೇಲೆ ಈ ರೀತಿ ತಪ್ಪು ಯಾವತ್ತೂ ಮಾಡಲ್ಲ. ನಿನಗೆ ನಾನು ಏನು ಅಂತ ಗೊತ್ತಾಗಿದೆ ಅಲ್ವಾ? ನನ್ನ ಕ್ಷಮಿಸ್ತೀಯ ತಾನೆ? ಅಲ್ಲ ತನು, ನೀನು ನನ್ನ ಕ್ಷಮೆ ಕೇಳೋದಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸಾ? ಯಾಕೆ? ನೋಡು, ನೀನು ಈ ಥರ ಅನುಮಾನ ಪಟ್ಟಿದ್ದಕ್ಕೇ ಅಮ್ಮ ಚಂದನನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದ್ದು. ನೀನು ಚಂದನ ಅವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ದಕ್ಕೇ ಇವತ್ತಿಗೆ ನೀನು ಚಂದನನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಈಗ ನಮ್ಮ ಮನೆಯಲ್ಲಿರೋ ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ. ಮನಸ್ಸು ಒಂಥರ ಹಗುರ ಆಗ್ತಿದೆ. ಆ್ಯಕ್ಚುಲಿ ನನಗೆಲ್ಲ ವಿಷಯ ಗೊತ್ತಿದ್ರೂ ನಾನು ನಿಮ್ಮ ಯಾರ ಹತ್ರನೂ ಹೇಳಿರಲಿಲ್ಲ. ಐ ಆಮ್ ರಿಯಲಿ ಸಾರಿ ತನು. ಅದೆಲ್ಲ ಏನು ಬೇಡ ವಿಶ್ವ. ನಿನಗೆ ನನ್ನ ಮನಸ್ಸೇನು ಅಂತ ಅರ್ಥ ಆಗಿದೆ ಅಲ್ವಾ? ನನಗಷ್ಟೇ ಸಾಕು. ಲಕ್ಷ್ಮೀ